That is Rocky's KGF. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತೊಂದು ಜಾಗಕ್ಕೆ ಹೋಗ್ತಾ ಇದೀವಿ. ಅಲ್ಲಿಗೆ ಹೋಗ್ಬೇಕಂದ್ರೆ ಫಸ್ಟ್ ಬೋಟ್ ಇಲ್ಲ ಲಾಂಚ್ ತಗೊಂಡೋಗ್ಬೇಕು. ಪ್ರೈವೇಟು ಇದೆ ಮತ್ತೆ ಅವ್ರದ್ದು ಇದೆ. ಪ್ರೈವೇಟ್ ಹೋದ್ರೆ ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್, ಆಮೇಲೆ ಅಲ್ಲಿಂದ ಗಾಡಿಲಿ ಹೋಗ್ಬೇಕು. ಅವ್ರದ್ದು ಅಂದ್ರೆ ಡೈರೆಕ್ಟ್ ಅಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ. ಸೊ ಬನ್ನಿ ತೋರಿಸ್ತೀನಿ. ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ಅದ್ರ ಡೀಟೇಲ್ಸ್ ಏನಂತ ಹೇಳ್ತೀನಿ. ಇವಾಗ ನಾವು ಈ ಲಾಂಚ್ ಅಲ್ಲಿ ಹೋಗ್ಬೇಕು. ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋದ್ರೆ 2 ನಿಮಿಷ, ಆದ್ರೆ ಬಿಡೋದಿಲ್ಲ ದುಡ್ಡು ಮಾಡಕ್ಕೆ. ಇಷ್ಟೇ ಡಿಸ್ಟೆನ್ಸ್ ಇರೋದು. ಬಿಸ್ನೆಸ್ ಇಂಡಿಯಾ, ದಿಸ್ ಇಸ್ ಬಿಸ್ನೆಸ್. ಇಲ್ಲಿಂದ ಅಲ್ಲಿ ತನ 2 ವೀಲರ್ ಹತ್ತಿಸ್ಕೊಂತಾರೆ, ಕಾರ್ ಹತ್ಸಲ್ಲ ಲಾಂಚ್ ಅಲ್ಲಿ. ಆಕ್ಚುಲಿ ನೀರ್ ತುಂಬಾ ಕಮ್ಮಿ ಇದೆ, ಇಲ್ಲೇ ಮಣ್ಣೆಲ್ಲ ಕಾಣ್ತಾ ಇದೆ. ಇವಾಗ ಇಲ್ಲಿ ಬಂದು ಇಳಿದ್ವಿ. ಸೊ ಇವಾಗ ಆಟೋ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ನಾನು, ನನ್ನಮ್ಮ, ಮಾಮ, ಮಾಮಿ, ನಿಧಿ ಎಲ್ಲಾರು ಹೋಗ್ತಾ ಇದೀವಿ. ಇವಾಗ ಆಟೋಲ್ ಹೋಗ್ತಾ ಇದೀವಿ. ಫುಲ್ 5 ಜನ, ಫುಲ್ ಟೈಟ್ ಪ್ಯಾಕ್. ಮುಂದೆ ತೋರಿಸ್ತೀನಿ ಹೇಗಿದೆ ಅಂತ. ನನ್ಗೆ ಯಾರು ಫೋನ್ ಕಿತ್ಕೊಂಡ್ಬಿಡ್ತಾರೆ ಅಂತ ಭಯ. ಸೊ ಇವಾಗ ಬಂದಿದೀವಿ. ಸೊ ಇದ್ರ ಹೆಸರು ಬಂದು ಗ್ಲೋಬಲ್ ವಿಪಾಸನ್ ಪಗೋಡಾ. ಇಟ್ಸ್ ನಥಿಂಗ್ ಬಟ್ ನಮ್ದು ಪಾಂಡಿಚೇರಿಲಿ ಯಾರೋ ಇಲ್ಲ ಇದಲ್ವಾ. ಸೊ ಅದೇ ತರ ಕಮ್ಯುನಿಟಿ ಲಿವಿಂಗು. ಬಟ್ ಇದಕ್ಕೆ ಒಂಥರ ರೆಕಾರ್ಡ್ ಇದೆ ವರ್ಲ್ಡ್ ಅಲ್ಲೇನೆ. ಸೊ ನೋಡಿ ಇಲ್ಲಿ ತೋರಿಸ್ತೀನಿ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಅಂತ. ಸೊ ಇದು ಬಂದ್ಬಿಟ್ಟು ಅದ್ರ ಹಿಂದೆಗಡೆ ಗೋಪುರ ತರ ಇದೆ ಅಲ್ವಾ. ಸೊ ಅದು ಬಂದ್ಬಿಟ್ಟು ರಾಕ್ಸ್ ಇಂದ ಕಟ್ಟಿರೋದು ವಿತೌಟ್ ಪಿಲ್ಲರ್ಸ್. ವರ್ಲ್ಡ್ ಅಲ್ಲೇ ಸೆಕೆಂಡ್ ಬಿಗ್ಗೆಸ್ಟ್ ಈ ತರ ಕಟ್ಟಿರೋದು. ನೋಡೋಣ, ಇನ್ನ ಒಳಗೆ ಹೋಗ್ಬಿಟ್ಟು ಅಲ್ಲಿ ಗೈಡ್ ಇರ್ತಾರೆ, ಅವ್ರು ಇನ್ನ ಹಿಸ್ಟ್ರಿ ಹೇಳ್ತಾರೆ. ಆಮೇಲೆ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಯಾವ ತರ ಇದ್ರದ್ದು ಏನು ಅಂತ. ಸೊ ಇವಾಗ ಒಳಗ್ ಚೆಕಿಂಗ್ ಹೋಗಿದ್ವಿ. ಒಳ್ಳೆ ಏರ್ಪೋರ್ಟ್ ಲೆವೆಲ್ ಚೆಕ್ ಮಾಡ್ತವ್ರೆ. ಎಲ್ಲ ವಾಲೆಟ್ ಗಿಲೆಟ್ ಬೆಲ್ಟ್ ಗಿಲ್ಟ್ ಎಲ್ಲ ಬಿಚ್ಚಿ ಸೇಮ್ ಏರ್ಪೋರ್ಟ್ ಲೆವೆಲ್ ಚೆಕ್ ಮಾಡಿ ಕಳ್ಸಿದ್ರು. ಏನಿದೆ ಗೊತ್ತಿಲ್ಲ ಆ ತರ. ಅದೇ ಅವಾಗ ಹೇಳ್ದಂಗೆ ಇದು ಬಂದು ನಮ್ಮ ಆರೋವಿಲ್ಲ ತರ ಕಮ್ಯುನಿಟಿ ಲಿವಿಂಗು, ಮೆಡಿಟೇಷನ್ ಆ ತರ ಎಲ್ಲ ಬೇಸ್ಡ್ ಇಲ್ಲಿ ಮಾಡಿರೋದು. ನಿಮ್ಗೆ ಗೊತ್ತು ಮುಂಬೈದು ಬಂದು ನಾನ್ ಸ್ಟಾಪ್ ಬಿಸಿ ರನ್ನಿಂಗ್ ಲೈಫ್. ಅದ್ರ ಮಧ್ಯೆ ಇವಾಗ ಅಲ್ಲಿ ಫೆರಿಯಿಂದ ಬಂದ್ವಲ್ಲ, ಫೆರಿಯಿಂದ ದಾಟ್ತಾ ಇದ್ದಂಗೆ ಒಂಥರ ಡಿಫ್ರೆಂಟ್ ವರ್ಲ್ಡ್. ಫುಲ್ ಪೀಸ್ಫುಲ್, ಫುಲ್ ಎಲ್ಲಾ ಕಡೆ ನೇಚರ್, ಗ್ರೀನರಿ ಗ್ರೀನರಿ ಗ್ರೀನರಿ. ಇಲ್ಲಿಗೆ ಬಂದ್ರೆ ಇವಾಗ ಬೇರೆ ತರಾನೇ ಫೀಲ್ ಆಗುತ್ತೆ. ಅಂದ್ರೆ ಲೈಕ್ ಔಟ್ ಆಫ್ ಮುಂಬೈ ಎಲ್ಲೋ ಬಂದಿರೋ ತರ. ಸೊ ಇಲ್ಲೊಂದು ದೊಡ್ಡ ಗಂಟೆ ಇದೆ, ಸ್ವಲ್ಪ ಒಂಥರ ಬುದ್ಧಿಸ್ಟ್ ಫೀಲ್ ಅಲ್ಲಿ ಇದೆ ನೋಡಿ. ಇದೆ ಆ ಗಂಟೆ. ಆ ಕಡೆಯಿಂದ ಹೊಡಿಯಕ್ ಜಾಗ ಇದೆ ನಿಂಗೆ 3 ಸಲ. ಅದು ಗಂಟೆ ಹೊಡಿತಾ ಇದ್ದಂಗೆ ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ. ಆ ವೈಬ್ರೇಷನ್ ಇನ್ನ ಒಳಗಡೆ ಫೀಲ್ ಆಗ್ತಾ ಇದೆ. ಸೊ ಒಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ ನೋಡಿ. ಕೇಳಿಸ್ತಾ ಇದೆ ಅನ್ಸುತ್ತೆ. ಪೀಸ್ ಮೇಂಟೈನ್ ಮಾಡಕ್ಕೆ ಮಾಡಿರೋ ಜಾಗ. ಇಷ್ಟು ಬಿಸಿ ಲೈಫ್ ಮಧ್ಯೆ ಒಂದು ಈ ತರ ಜಾಗ ಇರ್ಲಿ ಅನ್ಬಿಟ್ಟು. ಇದು ಬಂದು ವರ್ಲ್ಡ್ ಅಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಡೋಮ್ ವಿತೌಟ್ ಪಿಲ್ಲರ್ಸ್ ಕಟ್ಟಿರೋದ್ರಲ್ಲಿ. ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಸೆಕೆಂಡ್ ಬರುತ್ತೆ. ಅಂದ್ರೆ ಅದೇ ಒಂಥರ ಡಿಫ್ರೆಂಟ್ ವೈಬ್. ಅಂದ್ರೆ ಫುಲ್ ಮುಂಬೈ ಒಳಗಡೆನೆ ಬೇರೆ ತರ ಇದೆ, ಇಲ್ಲಿ ಬಂದ್ರೇನೆ ಬೇರೆ ತರ ಇದೆ. ಆದ್ರೆ ಇಂಡಿಯನ್ ಆರ್ಕಿಟೆಕ್ಚರ್ ಅಲ್ಲ ಅದು, ಬಟ್ ಇಟ್ಸ್ ಓಕೆ. ಇದೇ ಸೇಮ್ ಅದು ಮಾಡಿದೆ ಸಣ್ಣದೊಂದು ಮಿನಿ. ಫಸ್ಟ್ ಇದು ರೆಡಿ ಮಾಡಿ, ಇದು ಸ್ಯಾಂಪಲ್ ರೆಡಿ ಮಾಡಿ, ಅದ್ರ ನಂತರ ಇದು ರೆಡಿ ಮಾಡೋದು ನೋಡಿ. ಇದೆ ಅದು ಮಿನಿ. ಸೊ ಈ ಚಿಕ್ಕದ್ ಫಸ್ಟ್ ಮಾಡಿದ್ದ. ಫಸ್ಟ್ ರೆಡಿ ಮಾಡಿ ಸ್ಯಾಂಪಲ್ ರೆಡಿ ಮಾಡಿದ್ರು. ಅದ್ರ ನಂತರ ಇದೇ ತಗೊಂಡು ಇದು ದೊಡ್ಡದು ಮಾಡಿದ್ರು. ಇದು ಸ್ಯಾಂಪಲ್ ಆಗಿ ಕಟ್ಟಿದ್ದು ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್. ಅದಾದ್ಮೇಲೆ ಅದನ್ನ ಇಲ್ಲಿ ದೊಡ್ಡದಾಗಿ ಕಟ್ಟಿದ್ದು. ಇದು ಫುಲ್ ಕ್ಯಾಮ್ರಾದಲ್ಲಿ ಹಿಡಿಯಕ್ ಆಗಲ್ಲ, ಸರ್ಕಸ್ ಮಾಡ್ಬೇಕು ಫುಲ್ ಕ್ಯಾಪ್ಚರ್ ಮಾಡಕ್ಕೆ. ಗಾಳಿನೂ ಸತ್ತದಾಗಿ ಬರ್ತಾ ಇದೆ. ಅಲ್ಲಿ ಒಳಗ್ ಗಾಳಿನೇ ಬರಲ್ಲ. ಇಲ್ಲೆಲ್ಲ ಸೂಪರ್ ಆಗಿ ಗಾಳಿ ಬರುತ್ತೆ. ಆಕ್ಚುಲಿ ಇಲ್ಲಿ ವಾಲ್ಸ್ ಮೇಲೆಲ್ಲ ಬರ್ದಿದ್ದಾರೆ, ಓದ್ಕೊಂತೋದ್ರೆ ಟೈಮ್ ಆಗುತ್ತೆ. ಅದೇ ಬೇಸಿಕಲಿ ಕ್ಯಾಸ್ಟ್ ರಿಲಿಜನ್ ಅದೆಲ್ಲ ಇಲ್ಲ, ರೇಸಿಸಮ್ ಇಲ್ಲ. ಸೊ ಎಲ್ಲಾರು ಒಂದೇ ಈಕ್ವಲ್ ಅನ್ನೋ ತರ. ಸೊ ಎಲ್ಲಾರು ಈಕ್ವಲ್. ಸೊ ಇದೇ ಸೇಮ್ ಆರೋವಿಲ್ಲ ಕಾನ್ಸೆಪ್ಟ್, ಬೇರೆ ಏನು ಇಲ್ಲ. ಬಟ್ ಅದೇ ಡಿಫ್ರೆಂಟ್ ಇನ್ಫ್ರಾಸ್ಟ್ರಕ್ಚರ್, ಡಿಫ್ರೆಂಟ್ ಮೆಥಡಾಲಜೀಸ್ ಆ ತರ. ಇದು ಇವಾಗ ತೋರಿಸಿದ ಇನ್ಫ್ರಾಸ್ಟ್ರಕ್ಚರ್ ಬಂದು ಅದೇ ಸೇಮ್ ಮೆಡಿಟೇಷನ್ ಸೆಂಟರ್. ಪಗೋಡ ರೆಡಿ ಮಾಡಿದ್ರು. ಈ ಬಿಲ್ಡಿಂಗ್ ಬಂದು ಸಿಮೆಂಟ್ ಗಿಮೆಂಟ್ ಎಲ್ಲ ಹಾಕಿ ಏನೋ ಕಟ್ಟಿಲ್ಲ. ಇವಾಗ ಕಲ್ ತೋರ್ಸದ್ವಲ್ಲ ಆ ತರ ಕಲ್ಲಲ್ಲಿ ಜಾಯಿನ್ ಮಾಡಿ 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 ಅಷ್ಟು ದೊಡ್ಡ ಸ್ಟ್ರಕ್ಚರ್ ಮಾಡಿರೋದು. ಲಾಕ್ ಜಾಯಿಂಟ್ ಲಾಕ್ ಆಯ್ತಿದೆ, ಲಾಕ್ ಆಯ್ತು.
ಈ ತರ ಸ್ಟೋನ್ ಲಾಕ್ ಸಿಸ್ಟಮ್ ಇಂದ ಇಡೀ ಬಿಲ್ಡಿಂಗ್ ಕಟ್ಟಿರೋದು. ತರ ಯೂನಿಕ್ ಇನ್ಫ್ರಾಸ್ಟ್ರಕ್ಚರ್. ಎಲ್ಲೋ ಸಿಮೆಂಟ್ ಗಿಮೆಂಟ್ ಆ ತರ ಮೆಟೀರಿಯಲ್ಸ್ ಏನು ಯೂಸೇ ಮಾಡಿಲ್ಲ. ಎಲ್ಲ ಆ ಕಲ್ಗಳನ್ನೇ ಆ ತರ ಲಾಕ್ ಸಿಸ್ಟಮ್ ತರ ಡಿಸೈನ್ ಮಾಡಿದ್ದಾರೆ. ಆಕ್ಚುಲಿ ಮೇಲೆ ಫುಲ್ ಟಾಪ್ ಅಲ್ಲಿ ಒಂದು ವಜ್ರ ಇದೆ, ಬಿಸ್ಲಿದೆ, ಅದಕ್ಕೆ ಅದು ಕಾಣ್ತಾ ಇಲ್ಲ. ಅದು ಜೂಮ್ ಮಾಡಿದ್ರು ಫೋಕಸ್ ಮಾಡೋ ಕಾಣ್ತಿಲ್ಲ. ಒಂದು ದೊಡ್ಡ ಡೈಮಂಡ್ ಇಟ್ಟಿದ್ದಾರೆ ಫುಲ್ ಟಾಪ್ ಅಲ್ಲಿ. ಮೆಡಿಟೇಷನ್ ಬಿಡ್ತಾ ಇದಾರೆ. ಮೋಸ್ಟ್ಲಿ ಒಳಗೆ ಕ್ಯಾಮ್ರಾ ಅಲೌಡ್ ಇದೆಲ್ಲ ಗೊತ್ತಿಲ್ಲ. ಹೋಗ್ ಬಂದ್ಮೇಲೆ ಹೇಳ್ತೀನಿ ಹೆಂಗಿತ್ತು ಅಂತ. ನೋಡಿ ಇದೇ ಪಗೋಡ. ಆಕ್ಚುಲಿ ವಿಡಿಯೋ ಮಾಡಂಗಿಲ್ಲ, ನಾನು ಹೆಂಗೋ ಮಾಡ್ತಾ ಇದೀನಿ. ಸೀಟಿಂಗ್ ಕೆಪಾಸಿಟಿ ವರ್ಲ್ಡ್ ಅಲ್ಲಿ ನಂಬರ್ 1 ಅಂತೆ. ಸೊ ಅಟ್ ಎ ಟೈಮ್ 8000 ಪೀಪಲ್ ಒಳಗಡೆ ಕುತ್ಕೊಬಹುದು. ಸೊ ಅಷ್ಟು ದೊಡ್ಡ ಸೀಟಿಂಗ್ ಕೆಪಾಸಿಟಿ. ಬಟ್ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಇದು ವರ್ಲ್ಡ್ ಅಲ್ಲಿ ಸೆಕೆಂಡ್ ಬರುತ್ತೆ ವಿತೌಟ್ ಪಿಲ್ಲರ್ಸ್ ಕಟ್ಟಿರೋ ಡೋಮ್ಸ್ ಅಲ್ಲಿ. ನೋಡಿ ಇದೆ ಅದು ಸ್ಟ್ರಕ್ಚರ್. ಒಳಗಡೆ ಫುಲ್ ಗೋಲ್ ಆಗಿದೆ. ಈ ಚಕ್ರ ಬದಿ ಗೋಲ್ಡಿನ. ಈಗ ನಾವು ಹೋಗಿದ್ದು ಬಂದು ಒನ್ ಆಫ್ ದ ಲಾರ್ಜೆಸ್ಟ್ ಗ್ಯಾದರಿಂಗ್ ಆಗಿರೋ ಒಂದು ಡೋಮ್ ಸ್ಟ್ರಕ್ಚರ್ ಇದು. ಅಟ್ ಎ ಟೈಮ್ 8000 ಪೀಪಲ್ ಕುತ್ಕೊಬಹುದು ಒಳಗಡೆ ಮೆಡಿಟೇಷನ್. ಇವಾಗ ನಾವು ಕೂತಿ ಚಿಕ್ಕ ಕೌಂಟರ್ ತರ, ಅದು ಹಿಂಗೆ ಸುಮ್ಮನೆ 10 ಮಿನಿಟ್ಸ್ ಸ್ಯಾಂಪಲ್ ಆಗಿ. ಇವ್ರದ್ದು ಕೋರ್ಸ್ ಬಂದು 10 days ರೆಸಿಡೆನ್ಶಿಯಲ್ ಕೋರ್ಸ್ ಇದೆ ಅಂತೆ. ಸೊ ಅದಕ್ಕೆ ಬೇಕಾದ್ರೆ ನೀವು ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಂಡ್ ಬರ್ಬೋದು. ಒಳಗಡೆ ಫುಲ್ ಸ್ಟ್ರಕ್ಚರ್ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಡಿಮ್ ಲೈಟ್ಸ್ ಇದೆ, ಸೊ ಕಾಣೋದಿಲ್ಲ. ಒಳಗಡೆ ಒಂದ್ ಚಕ್ರ ತೋರಿಸಿದೀನಿ, ಅದು ಬಂದು ಗೋಲ್ಡ್ ಇಂದ ಕಟ್ಟಿರೋದು. ಈ ಟೋಟಲ್ ಇದು ಪಿರಾಮಿಡ್ ಮೇಲೆಗಡೆ ಒಂದು ಡೈಮಂಡ್ ಇಟ್ಟಿದ್ದಾರೆ. ಇದು ಆಚೆ ಎಲ್ಲ ನೀವೇನು ಪಿಲ್ಲರ್ ಇಲ್ಲ ಅಂತೀವಿ. ಆಚೆ ಪಿಲ್ಲರ್ ಜಸ್ಟ್ ಆಚೆ ಇದೆ, ಇದಷ್ಟೇ ಕಟ್ಟಿರೋದು ಪಿಲ್ಲರ್. ಒಳಗಡೆ ಇದೆಲ್ಲ ಬಂದು ಸ್ಟೋನ್, ಇದು ರಾಜಸ್ಥಾನಿಂದ ತರಿಸಿದಂತೆ, ಮೇ ಬಿ ಜೋಧ್ಪುರ್ ಇಂದ ಎಲ್ಲೋ. ಅದೊಂಥರ ಲಾಕ್ ಸಿಸ್ಟಮ್ ಸ್ಟೋನ್ಸ್ ಇದೆ, ಅದು ಕಾರ್ವಿಂಗ್ ಆಗಿರೋದೇ ಹಾಗೆ. ಇದರಿಂದ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ. ಆಯ್ತು, ಇವಾಗ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಫೆರಿ ತಗೊಂಡು ಹಿಂಗೆ ಹೋಗಿ ವಾಪಸ್ ಮನೆಗೆ ಹೋಗೋದು ಅಷ್ಟೇ. ಈಗ ನಾ ಮುಂದಿನ ವ್ಲಾಗಲ್ಲಿ ಬಾಯ್ ಬಾಯ್. ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಹಂಗೆ ಎಲ್ಲಾರು ಬೀಳೋಣ, ನಾವು ಬೀಳೋಣ, ನೀವು ಬೀಳೋಣ, ಎಲ್ಲಾರು ಬೀಳೋಣ. ಏನಂತೀರಾ? ಅಷ್ಟೇ, ನಾವು ಒಳ್ಳೇದ್ ಮಾಡ್ರೆ ದೇವ್ರು.